ಹಾಯ್ ಒಂದು ಸ್ಮಾಲ್ ಟಿಪ್ಸ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಇರೋದೇ ಒಂದು ಮೂರು ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಯಾರು HK SD ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ, ಫಸ್ಟ್ ನೀವು ಇದುವರೆಗೂ ಏನು ಓದಿದ್ದೀರಾ ಅಷ್ಟೇ ಸಾಕು. ಯಾರು ಜಾಸ್ತಿ ರಿವಿಷನ್ ಮಾಡಿದ್ದೀರಾ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ನೀವು ಜಸ್ಟ್ ಒಂದು ರೀಕಾಲ್ ಮಾಡ್ಕೊಳ್ಳಿ. ಈಗ 10 ಸಬ್ಜೆಕ್ಟ್ ಓದಿದ್ರೆ, JSL ಅಂತ 7 ಸಬ್ಜೆಕ್ಟ್, ಇವಾಗ ಕಮ್ಯುನಿಕೇಷನಲ್ಲಿ 3 ಸಬ್ಜೆಕ್ಟ್ ಓದಿದ್ರೆ, ಜಸ್ಟ್ ರೀಕಾಲ್ ಮಾಡ್ಕೊಳಕ್ಕೆ ಹೋಗಿ ನಿಮ್ಗೆ ಯಾವುದು ನೆನಪಾಗಲ್ಲ. ನಾನು ಇನ್ನೂ ಅದನ್ನು ಓದಿದ್ದೀನಿ ಆಲ್ರೆಡಿ, ಮತ್ತೆ ನೆನಪು ಹಾರಿದ್ದೀನಿ ಅಂತ ಅನ್ನೋ ಫೀಲ್ ಬರುತ್ತೆ. ಬಟ್ ಆ ಥರ ಆಗಿರಲ್ಲ, ಅದು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ನಮ್ಮ ಬ್ರೈನ್ ಬಗ್ಗೆ ಅಂತೂ ಸೈನ್ಸ್ ಸಬ್ಜೆಕ್ಟಲ್ಲಿ ನೀವು ಓದಿರ್ತೀರ. ಅಲ್ಲಿ ನಿಮ್ಗೆ ಗೊತ್ತಿದೆ ಬ್ರೈನಿದ್ದು ಫಂಕ್ಷನ್ ಏನೇನಿದೆ, ಅದರೊಳಗಿರೋ ಕೆಲವೊಂದಿಷ್ಟು ಪಾರ್ಟ್ಸ್ಗಳದ್ದು ಏನೇನು ಸ್ಪೆಸಿಫಿಕ್ ಆಗಿ ಫಂಕ್ಷನ್ ಇದೆಯಲ್ಲ, ಅದರ ಫಂಕ್ಷನ್ಗಳನ್ನು ನಾವು ಕರೆಕ್ಟಾಗಿ ಮಾಡ್ತಾ ಇರ್ತೇವೆ. ನಾವು ಯಾವಾಗ ರಿವಿಷನ್ ಜಾಸ್ತಿ ಕೊಡ್ತಾ ಹೋಗ್ತೀವೋ ಅಷ್ಟು ನಮ್ಗೆ ಅಲ್ಲೇ ಸ್ಟೋರ್ ಆಗಿರುತ್ತೆ. ನಿಮ್ಮ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೀವು ಯಾವಾಗ ಅದೇ ಹೇಳಿದ್ನಲ್ಲ, ಇವಾಗ ರೀಕಾಲ್ ಮಾಡಿದರೆ ನಿಮ್ಗೆ ಏನೂ ನೆನಪಿಲ್ಲ, ಏನೂ ಓದೇ ಇಲ್ಲ ಅನ್ನೋ ಫೀಲೇ ಬರುತ್ತೆ. ಬಟ್ ನೀವು ಎಕ್ಸಾಮಲ್ಲಿ ಹೋಗಿ ಕ್ವಶನ್ ಅಟೆಂಪ್ಟ್ ಮಾಡುವಾಗ ಖಂಡಿತ ನಿಮಗೆ ಅದು ಹೆಲ್ಪ್ ಮಾಡೇ ಮಾಡುತ್ತೆ. ಡೈರೆಕ್ಟಾಗಿ ನಿಮ್ಗೆ ಇದು ಅಲ್ಲ ಸ್ಟೇಟ್ಮೆಂಟ್ ವೈಸ್ ಏನಾದರೂ ಇತ್ತಂದರೆ ಇದಲ್ಲ, ಇದು ತಪ್ಪಿದೆ ಅಂತೇಳಿ ನಿಮ್ಗೆ ಕರೆಕ್ಟ್ ಎಲಿಮಿನೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಇದು ಕರೆಕ್ಟ್ ಇದೆ ಅಂತೇಳಿ ನಿಮಗೆ ಕರೆಕ್ಟ್ ಇದು ಆನ್ಸರ್ ಇದು ಅಂತೇಳಿ ಇಲ್ಲ. ಒಮ್ಮೆ ಏನು ಮಾಡುತ್ತೆ ಅಂದರೆ, ಯಾವುದೇ ಗೊತ್ತಿಲ್ಲದ ಕ್ವಶನ್ಗೂ ಒಮ್ಮೆ ಸಡನ್ನಾಗಿ ಇದೇ ಆನ್ಸರು ಅಂತ ನಿಮ್ಮ ಮೈಂಡ್ ಸಜೆಸ್ಟ್ ಮಾಡುತ್ತೆ. ಅದು ಯಾವಾಗಂದರೆ ಅದರಲ್ಲಿ ಸ್ಟೋರ್ ಆಗಿರೋ ಇನ್ಫಾರ್ಮೇಷನ್ನ ಜಸ್ಟ್ ಒಂದು ರಿಫ್ಲೆಕ್ಟ್ ಮಾಡುತ್ತೆ, ಇದೇ ಇರ್ಬೋದು ಅಂತೇಳಿ. ಆ ಥರ ಆನ್ಸರು ಯಾವಾಗಲೂ ಅಂದರೆ ಒಂದು 80% ಕರೆಕ್ಟ್ ಆಗೋ ಸಂಭವನೀಯತೆ ಐತೆ. ನಾನು ಅಂದರೆ ಬೇರೆ ವಿಡಿಯೋಗಳನ್ನ ನೋಡಿ ಹೇಳ್ತಾ ಇದ್ದೀನಿ. ಅವ್ರು ಹೇಳಿರೋ ರಿಸರ್ಚು ಪ್ಲಸ್ ನನಗಾಗಿರೋ ಎಕ್ಸ್ಪೀರಿಯೆನ್ಸಿಂದನೂ ಹೇಳ್ತಾ ಇದ್ದೀನಿ. ಇದು 1ನೇ ಪಾಯಿಂಟು. ಇನ್ನು 2ನೇ ಪಾಯಿಂಟು, ಮ್ಯಾಜಿಕ್ ನಂಬರ್ 140. ಏನಪ್ಪ 140 ಮ್ಯಾಜಿಕ್ ನಂಬರ್ ಅಂದರೆ, ಕಮ್ಯುನಿಕೇಷನ್ 3 ಸಬ್ಜೆಕ್ಟು 100 ಮಾರ್ಕ್ಸ್, GS 7 ಸಬ್ಜೆಕ್ಟ್ ಅದು 100 ಮಾರ್ಕ್ಸ್. ಬಟ್ ನಮಗೆ ಬೇಕಾಗಿರೋದು ಎಷ್ಟು? 140. ಅಂದರೆ GSಲ್ಲಿ 30 ಹೋಗಲಿ, ಕಮ್ಯುನಿಕೇಷನಲ್ಲಿ 30 ಹೋಗಲಿ. ದಯವಿಟ್ಟು ಹೆದರಬೇಡಿ. ಈ 1ನೇ ಕ್ವಶನ್ನೇ ಅಟೆಂಪ್ಟ್ ಮಾಡುವಾಗ ನಿಮ್ಗೆ 1ನೇ ಕ್ವಶನ್ನೇ ಬರ್ತಾ ಇಲ್ಲ, 2ನೇ ಕ್ವಶನು ಬರ್ತಾ ಇಲ್ಲ, 3ನೇ ಕ್ವಶನ್ ಇದೇ ಥರ 10 ಕ್ವಶನ್ಗಳು ನಿಮ್ಗೆ ಗೊತ್ತಾಗದೆ ಇದ್ರೂ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ಹೆದರಬೇಡಿ. ಗೊತ್ತೇ ಇಲ್ಲ ಅಂತ ಒಮ್ಮೆಗೆ ನೀವು ನರ್ವಸ್ ಆಗಬೇಡಿ. ನಮ್ಗೆ ಗೊತ್ತಿರೋದೇನು, ಇದರಲ್ಲಿ 70, ಅದರಲ್ಲಿ 70. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವುದೇ ಕ್ಯಾಟಗರಿ ಆಗಿರಿ, ಏನೇ ಆಗಿರಿ, 140 ನೀವು ಇದ್ದರೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ನೀವು ಸೇಫ್ ಝೋನಲ್ಲಿ ಇದ್ದೀರಿ ಅಂತಲೇ ಅರ್ಥ. ಯಾಕಂದರೆ ನೀವು ಕ್ವಶನ್ ಪೇಪರ್ ಟಫ್ ಇತ್ತು, ನೀವು 140 ಸ್ಕೋರ್ ಮಾಡಿದ್ದೀರ ಅಂದರೆ ನೀವೇ ಟಾಪ್ 1ಅಲ್ಲಿ ಇರ್ತೀರ. ಒಂದರೆ ಕ್ವಶನ್ ಪೇಪರ್ ಅಷ್ಟೊಂದಿಲ್ಲ, ಮಾಡ್ರೇಟ್ ಇತ್ತು, ಈಸಿ ಇತ್ತು ಅನ್ನೋ ಲೆವೆಲ್ಗೆ ಇದ್ದರೆ ನೀವು 140 ಮಾಡಿದರೆ ಲಾಸ್ಟಲ್ಲಿ ಇರ್ಬೋದು ಕರೆ, ಬಟ್ ಲಿಸ್ಟಲ್ಲಿ ಅಂತೂ ಇರ್ತೀರ. ಲಾಸ್ಟಲ್ಲಿ ಇದ್ದರೂ ಕೂಡ ಬಟ್ ಲಿಸ್ಟಲ್ಲಿ ಅಂತೂ ಖಂಡಿತ ಇರ್ತೀರ. ಸೊ ಅದರಲ್ಲಿ 30 ಹೋದ್ರೂ ಹೆದರಬೇಡಿ, ಇದರಲ್ಲಿ 30 ಹೋದ್ರೂ ಹೆದರಬೇಡಿ. ಆ್ಯಂಡ್ ಕ್ವಶನ್ನ ಅಟೆಂಪ್ಟ್ ಮಾಡೋಕ್ಕೆ ಹೇಳ್ತಿದ್ದೀನಿ. ನಿಮ್ಗೆ ಇಷ್ಟು ದಿವಸ ನೀವು ಹೇಗೆ ಮಾಡಿದಿರೋ ಅದು ಬೇರೆ. ಈಗ ನಾನು ಹೇಳಿದ ತಕ್ಷಣ ಇದನ್ನು ಚೇಂಜ್ ಮಾಡ್ಕೋಬೇಡಿ. ನಿಮ್ಗೆ ಏನಾದರೂ, ಯಾಕಂದರೆ ಇದು KE ಎಕ್ಸಾಮ್ ನಡೆಸ್ತಿರೋದ್ರಿಂದ 2 ಅವರ್ಸ್ ಇದೆ GSಗೆ. ಅದು KPSC ಆದರೆ 1.5 ತಾಸು ಅಷ್ಟೇ ಕೊಡ್ತಿದ್ರು. ಇದು 2 ತಾಸು ಇರೋದ್ರಿಂದ ನೀವೇನು ಮಾಡಿ, ಫಸ್ಟ್ ಒನ್ ಟೈಮ್ 5 ಮಿನಿಟ್ಸ್ ಏನಾದರೂ ಎನಲೈಸ್ ಮಾಡಿ, ಯಾವುದು ನಿಮ್ಮದು ಸ್ಟ್ರಾಂಗೆಸ್ಟ್ ಯಾವುದು ಯಾರಿಗೇ ಆಗಿರ್ಲಿಕ್ಕೆ ಅವ್ರಿಗೆ ಆದಂಥ ಒಂದು ಸ್ಟ್ರಾಂಗೆಸ್ಟ್, ತುಂಬ ಇಷ್ಟಪಡೋಣ, ಪದೇ ಅದನ್ನೇ ಓದಬೇಕು ಅನಿಸುತ್ತೆ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ ನೋಡಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಅದು ಎಲ್ಲಿಂದ ಕೇಳಿದಾರೆ ನೋಡಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಯಾವುದು ನಿಮ್ಮದು ಸ್ಟ್ರಾಂಗೆಸ್ಟ್ ಇದೆ, ನಾನು ಅದರಲ್ಲಿ ಬರ್ತಾ ಇದೆ ಅನ್ನೋದನ್ನು ಸ್ಟ್ರಾಂಗೆಸ್ಟ್ ಮಾಡಿ. ಯಾವ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಕ್ವಶನ್, ಅದನ್ನು ಬಿಟ್ಟು ಹೋಗಿ ರೌಂಡ್ ಮಾಡ್ಕೊಳ್ಳಿ. ಯಾವುದು ಗೊತ್ತಿಲ್ಲ ನೋಡಿ ಅದನ್ನು ರೌಂಡ್ ಮಾಡ್ಕೊಂಡು ಹೋಗಿ. ಯಾಕಂದರೆ ಎಲ್ಲ ಕ್ವಶನ್ಸ್ಕೊಂಡು ಮುಗಿಸಿದ ನಂತರ ಬಂದು ನೀವು ಅದನ್ನೇನು ಮಾಡ್ಬೋದು, ಏನಾದರೂ ಟ್ರೈ ಮಾಡ್ಬೋದಾ, ಇನ್ನೂ ಕ್ವಶನ್ ಇದರೊಳಗೆ ಆನ್ಸರ್ ತರೋಕೆ ಟ್ರೈ ಮಾಡ್ಬೋದಾ ಅಂತೇಳಿ. ಸೊ ಇದೇ ಥರ ನೀವೇನು ಮಾಡಿ, ಅದರಲ್ಲಿ 30 ಹೋದ್ರೂ ಪರವಾಗಿಲ್ಲ, ಇದರಲ್ಲಿ 30 ಹೋದ್ರೂ ಪರವಾಗಿಲ್ಲ. ಫಸ್ಟ್ನೇಕನೇ ನೀವು 1ನೇ ಕ್ವಶನ್ಗೆ ಫುಲ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಕ್ವಶನ್ನ ದಯವಿಟ್ಟು ಪೂರ್ತಿಯಾಗಿ ಓದಿ. 1ನೇಕ್ಕೆ ಓದಿದ ತಕ್ಷಣ ಅದರಲ್ಲಿ ಯಾವುದೋ ಒಂದು ನಿಮ್ಗೆ ಗೊತ್ತಿಲ್ಲ ಅದು ಇನ್ಫಾರ್ಮೇಷನ್, ಇದು ಗೊತ್ತೇ ಇಲ್ಲ ಅಂತ ಬಿಡಬೇಡಿ. ಫಸ್ಟ್ ನೀವು ಏನು ಮಾಡಿ, ಕ್ವಶನ್ ಪೂರ್ತಿ ಓದಿ, ಆಪ್ಷನ್ ನೋಡ್ತಿರಲ್ಲ ನಿಮ್ಮಲ್ಲಿ ಇಷ್ಟು ಸಬ್ಜೆಕ್ಟ್ ನೋಡಿ, ಇದರಲ್ಲಿ 7, ಇದರಲ್ಲಿ 3, ಇದರಲ್ಲಿ 7 ಸಬ್ಜೆಕ್ಟ್ ಓದಿರ್ತೇವೆ ಅಂತ, ಇದರಲ್ಲಿ 7, ಇದರಲ್ಲಿ 3 ಓದಿರ್ತೇವೆ ಅಂದಮೇಲೆ ನಮ್ಮ ಪಕ್ಕ ಗೊತ್ತೇ ಇರುತ್ತೆ. ಬಟ್ ನಮ್ಗೆ ಫ್ಲ್ಯಾಶ್ ಆಗಲ್ಲ, ಇಲ್ಲ ರಿವಿಷನ್ ಮಾಡದೇ ಇರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಬಟ್ ಆಪ್ಷನ್ಸ್ಗಳನ್ನ ಓದಿ, ಅಲ್ಲಿ ಏನೋ ಒಂದು ಎಲಿಮಿನೇಷನ್ ಆದರೂ ವರ್ಕ್ ಆಗಿ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಈ ಥರ ವರ್ಕ್ ಮಾಡಿ. ಆ್ಯಂಡ್ ಇನ್ನೊಂದು 3ನೇ ಪಾಯಿಂಟ್ ಏನಪ್ಪ ಅಂದರೆ, ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಪ್ಲಸ್ ನನ್ನ ಫ್ರೆಂಡಿಗೆ. ನಿಮ್ಗೆ ಅದೇನು ಸೈನ್ಸ್ PDF ಕಳಿಸಿದ್ದೀನಲ್ಲ, ಅದು ಆಗಿರ್ಬೋದು. ನಾನು UPSC ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ನನಗೆ KPSC ಈಗ ಯಾವುದ್ರ ಎಕ್ಸಾಮಿಗೆ ನಾನು ಎಲ್ಲ ಥರ ಅವನ್ನೇ ಹೆಲ್ಪ್ ಕೇಳಿದ್ದೆ. ಅವನ್ನೇ ನಂಗೆ ಹೆಲ್ಪ್ ಮಾಡಿರೋದು. ಬಟ್ ಅವ್ನದು ಸ್ಕೋರ್ ನನಗಿಂತ ಜಾಸ್ತಿ ಆಗಬೇಕಿತ್ತು, ಬಟ್ ಆಗಿಲ್ಲ. ಯಾಕಂತಂದರೆ ಹಿಂದಿನ ದಿನ ಅವ್ನು ನಿದ್ದೆ ಸರಿಯಾಗಿದ್ದಿಲ್ಲ. ಅಂದರೆ ಅವ್ನಿಗೆ ಅದು ಎಕ್ಸಾಮ್ ಇದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಅವನು ರಾತ್ರಿ 3 ಗಂಟೆಗೋ 3 ಗಂಟೆಗೋ ನಿದ್ದೆ ಎತ್ತಿದೆ ಅಂತ. ಬೆಳಗ್ಗೆ ಮತ್ತೆ ಜಲ್ದಿ ಅವ್ನು ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕಂದ್ರೆ 7 ಗಂಟೆಗೆ ಎದ್ದಿದ್ದಾನೆ. ಅಂದರೆ ಎಷ್ಟು 4 ರಿಂದ 5 ಅವರ್ಸ್ ನಿದ್ದೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಕ್ಸಾಮ್ ಹಿಂದಿನ ದಿನ ಯಾರು ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ ನೋಡಿ, ಅವ್ರ ಎಕ್ಸಾಮ್ ಚೆನ್ನಾಗಾಗುತ್ತೆ. ಇಲ್ಲ, ಇದು ಯಾರು ರಿವಿಷನ್ ಮಾಡಿ ಎಲ್ಲ ಈ ಥರ ವರ್ಕ್ ಮಾಡಿರ್ತಾರೆ, ಬಟ್ ಆ ಹಿಂದಿನ ದಿನ ಒಂದೇ ನಿಮ್ಮ ಸೋಲಿಗೆ ಕಾರಣ ಆಗಬಾರ್ದು ಅನ್ನೋದು ಒಂದೇ ರೀಸನ್ ಹೇಳ್ತಾ ಇದ್ದೀನಿ. ಇದು ಒಂಥರ ಸಿಲ್ಲಿ ಪಾಯಿಂಟ್ ಇದೊಂಥರ ಸಿಲ್ಲಿ ಪಾಯಿಂಟ್ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಇದೇ ಮೇಜರ್ ಪಾಯಿಂಟ್ ಆಗಿ ನಿಮ್ಗೆ ಎಕ್ಸಾಮಲ್ಲಿ ಹೊಡೆತ ಬೀಳೋದಂತ ಗ್ಯಾರಂಟಿ. ಸೊ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಾದರೂ ಇದೇ ಥರ ಈ ಹಿಂದೆ ಆಗಿರೋ ಎಕ್ಸಾಮ್ಗಳಲ್ಲಿ ಇದೇ ಥರ ಫೀಲ್ ಆಗಿದ್ದರೆ ಅದಕ್ಕೊಂದು ಸೊಲ್ಯೂಷನ್ ಹೇಳ್ತೀನಿ. ನಾನು ರಿಸರ್ಚ್ ಮಾಡಿರೋದು, ನನಗೆ ಗೊತ್ತಿಲ್ಲ ಇದು. ಬಟ್ ನಿಮ್ಗೆ ಏನಾದರೂ ಅದನ್ನು ನಿದ್ದೆ ಬರ್ತಾಯಿದ್ರೆ, ನೀವು ಹಿಂದಿನ ದಿನ ಅಂದರೆ ಇವತ್ತು ನೀವೇನು ಮಾಡಿ,
ಇಲ್ಲ ಸಾಯಂಕಾಲ 4 ಗಂಟೆಗೆ ಏನೇನು ರಿವಿಷನ್ ಮಾಡೋದಿತ್ತು ಅದನ್ನು ಅಲ್ಲಿಗೆ ಮುಗಿಸ್ಬಿಡಿ. ಏನಾದರೂ ಒಂದು ಮಿನಿಮಮ್ 500 ಮೀಟ್ರು ಅಥವಾ 1 ಕಿಲೋಮೀಟ್ರ್ ವಾಕ್ ಮಾಡಿ. ಇಲ್ಲ ಯಾರಾದರೂ ಹುಡುಗರು ಆಟ ಆಡ್ತಾ ಇದ್ದರೆ ಕ್ರಿಕೆಟು ಯಾವುದೇ ಆಟ ಆಡ್ತಿದ್ರು ಹೋಗಿ ಅವ್ರ ಜೋಡಿ ಜಾಯ್ನ್ ಆಗಿ. ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿರೋದ್ರಿಂದ ರಾತ್ರಿ ನಿದ್ದೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಾಂದ್ರೆ ಇಷ್ಟು ಯಾವುದೇ ಥರ ನೀವು ಮಾಡದೇ ಇದ್ರೂ ಏನು ಮಾಡಿ, ರಾತ್ರಿ ಮಲಗೋ ಮುಂಚೆ ಒಂದು ಸಾರಿ ಬಿಸಿನೀರು ಸ್ನಾನ ಮಾಡಿ. ಇಲ್ಲ ಇದು ರಿಸರ್ಚ್ ಮಾಡಿ ಹೇಳ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ, ನಾನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಬಟ್ ಆಗಿರೋರ್ದು ಎಕ್ಸ್ಪೆರಿಮೆಂಟ್ ಮಾಡಿದವ್ರದ್ದು ನೋಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ನಿದ್ದೆ ಆಯ್ತು ಅಂದರೆ ನಿಮ್ಮ ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೊನೆಯದಾಗಿ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ನಾನು ಇಷ್ಟೊದಕ್ಕೆ ಏನು ಹೇಳಿರೋದು ಎಲ್ಲ ಸಿಲ್ಲಿ ಪಾಯಿಂಟ್ಸೇ, ಬಟ್ ಇವು ವರ್ಕ್ ಆಗುತ್ತೆ ಎಕ್ಸಾಮಲ್ಲಿ. ಈ ಸಿಲ್ಲಿ ಯಾರ್ಯಾರ್ದು ಎಕ್ಸಾಮ್ ನಿಯರ್ ಬಂದು 1:3 ಇಲ್ಲ ಹಿಂಗೆ ನಿಯರ್ ಬಂದು ಯಾರ್ಯಾರು ಹೋಗಿದೆ ನೋಡಿ, ಅವ್ರನ್ನ ಕೇಳಿ ನೀವು ಏನು ಮಿಸ್ಟೇಕ್ ಆಗಿತ್ತಂತ. ಇನ್ನು ಏನು ಹೇಳಿಲ್ಲ, ಈ ಸಿಲ್ಲಿ ಮಿಸ್ಟೇಕ್ಸ್ನೇ ಹೇಳ್ತಾರೆ ಅವರು. ಸೊ ನಿಮ್ಮದು ಇದು ಆಗಬಾರ್ದು ಅಂತಲೇ ನಾನು ಈ ವಿಡಿಯೋ ಮಾಡಿದ್ದೀನಿ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಬಾಯ್.